ಡಿ ರೂಪಾ ಅವರು ಆರೋಪವನ್ನ ಮಾಡಿದ್ರು ರೋಹಿಣಿ ಸಿಂಧೂರಿ ಅವರ ಮೇಲೆ 19 ಆರೋಪಗಳನ್ನ ಮಾಡಲಾಗಿತ್ತು. ಈಗ ಫೈನಲಿ ರೋಹಿಣಿ ಸಿಂಧೂರಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ, ಮಾಧ್ಯಮ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಮೂಲಕ ತಿರುಗೇಟು ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ರೋಹಿಣಿ ಸಿಂಧೂರಿ. ಡಿ ರೂಪಾ ನನ್ನ ಮೇಲೆ ಆಧಾರ ರಹಿತ ಆರೋಪವನ್ನ ಮಾಡಿದ್ದಾರೆ. ಡಿ ರೂಪಾ ಮಾನಸಿಕ ಸ್ಥೀಮಿತತೆಯನ್ನ ಕಳೆದುಕೊಂಡಿದ್ದಾರೆ. ಮಾಧ್ಯಮ ಹೇಳಿಕೆ ಮೂಲಕ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಂಧೂರಿ. ನನ್ನ ವಿರುದ್ಧ ಸುಳ್ಳು ವೈಯಕ್ತಿಕ ನಿಂದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಮಾಧ್ಯಮ ಹೇಳಿಕೆಯ ಮೂಲಕ ರೋಹಿಣಿ ಸಿಂಧೂರಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಡಿ ರೂಪ್ ಅವರು ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಅದರ ಜೊತೆಗೆ 3 ಜನ IAS ಅಧಿಕಾರಿಗಳಿಗೆ ಫೋಟೋವನ್ನ ಕೂಡ ಕಳಿಸ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ರು. ನಾಟ್ ಸೋ ಡೀಸೆಂಟ್ ಫೋಟೋಗಳು ಅವು. ನಾನು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಡುವಂತ ವಿಚಾರದ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ರು ಡಿ ರೂಪಾ ಅವರು. ಈಗ ರೋಹಿಣಿ ಸಿಂಧೂರಿ ಅವರು ಡಿ ರೂಪಾ ಅವರು ಮಾಡಿದ್ದಂಥ ಒಂದು ಆರೋಪಗಳಿಗೆ ಮಾಧ್ಯಮ ಹೇಳಿಕೆಯನ್ನ ಕೊಡುವ ಮುಖಾಂತರ ಆ ಆರೋಪಕ್ಕೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಕಾನೂನು ಹೋರಾಟ ಮಾಡಲಿಕ್ಕೆ ಸಿದ್ಧರಾಗ್ತಾ ಇದ್ದೇನೆ ಅನ್ನುವಂಥದ್ರ ಬಗ್ಗೆ ರೋಹಿಣಿ ಸಿಂಧೂರಿ ಅವರು ಹೇಳ್ತಾ ಇರುವಂಥದ್ದು. ಇವರು ಮಾಡಿರುವಂಥ ಎಲ್ಲ ಆರೋಪಗಳು ಏನಿದಾವೆ ಅದಕ್ಕೆ ಕಾನೂನಿನ ಮುಖಾಂತರನೇ ಉತ್ತರವನ್ನ ಕೊಡ್ತೀನಿ ನಾನು ಅಂತ ಹೇಳ್ತಾ ಇದ್ದಾರೆ ರೋಹಿಣಿ ಸಿಂಧೂರಿ. IAS ವರ್ಸಸ್ IPS ಆಫೀಸರ್ಸ್ಗಳ ವೈಯಕ್ತಿಕ ಜಿದ್ದಿದೆಯಾ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಯಾವುದೋ ಒಂದು ವಿಚಾರ ಇವರಿಬ್ಬರ ಮಧ್ಯೆ ವೈಮನಸ್ಸಿಗೆ ಏನಾದರೂ ಕಾರಣವಾಗಿದೆಯಾ ಗೊತ್ತಿಲ್ಲ. ಆದರೆ ಸಂಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇರುವಂಥದ್ದು ಯಾವುದೇ ವೈಯಕ್ತಿಕ ಜಿದ್ದಿಲ್ಲ ಅಂತ ರೂಪಾ ಮೌದ್ಗಿಲ್ ಅವರು ಹೇಳಿದ್ರು. ರೂಪಾ ಅವರು ಆರೋಪವನ್ನು ಮಾಡುವಂತ ಸಂದರ್ಭದಲ್ಲಿ ಇವರು ಶಾಸಕರ ಜೊತೆ ಸಂಧಾನಕ್ಕೆ ಹೋಗ್ತಾರೆ ಅಂದ್ರೆ ಏನರ್ಥ ಅಂತ ಹೇಳಿದ್ರು. ಅದಾದ್ಮೇಲೆ DK ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಇನ್ನ ಚಾಮರಾಜನಗರ ಒಂದು ಆಕ್ಸಿಡೆಂಟ್ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ರು. ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸಿಕೊಂಡಂತ ವಿಚಾರ ಆಗಿರ್ಬೋದು, ಈ ಸಾಕಷ್ಟು ವಿಚಾರಗಳ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ರು. 19 ಆರೋಪಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅದರ ಜೊತೆಗೆ 3 ಜನ IAS ಆಫೀಸರ್ಸ್ಗಳಿಗೆ ಖಾಸಗಿ ಫೋಟೋಗಳನ್ನ ಕಳಿಸಿದ್ದಾರೆ ಇವರು. ನಾನು ಕೋರ್ಟ್ನಲ್ಲಿ ಕೊಡ್ತೀನಿ ಇದೆಲ್ಲವನ್ನೂ ಕೂಡ ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅಂತ ರೂಪಾ ಅವರು ಹೇಳ್ತಾ ಇದ್ರು. ಅದಕ್ಕೀಗ ರೋಹಿಣಿ ಸಿಂಧೂರಿ ಅವರು ತಿರುಗೇಟನ್ನ ಕೊಡ್ತಾ ಇದ್ದಾರೆ ಮಾಧ್ಯಮ ಪ್ರಕಟಣೆಯ ಮುಖಾಂತರ. ರೋಹಿಣಿ ಸಿಂಧೂರಿ ಅವರು ರೂಪಾ ಮಾಡಿದಂತ ಆರೋಪಗಳಿಗೆ ತಿರುಗೇಟನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಡಿ ರೂಪಾ ಅವರ ವಿರುದ್ಧ ಕಾನೂನು ಹೋರಾಟಕ್ಕೆ ನಾನು ಸಿದ್ಧಳಾಗ್ತಾ ಇದ್ದೇನೆ, ಕಾನೂನು ಹೋರಾಟ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ರೂಪಾ ಅವರು ಮಾಡಿದಂತ ಆರೋಪಗಳು ಬೆಳಗ್ಗೆಯಿಂದಲೂ ಕೂಡ ಮಾಧ್ಯಮದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿರುವಂಥದ್ದು. ಅದರ ಜೊತೆಗೆ ರೋಹಿಣಿ ಸಿಂಧೂರಿ ಅವರಿಗೂ ಕೂಡ ಒಂದು ರೀತಿಯಾಗಿ ಮುಜುಗರವನ್ನ ತಂದಿಟ್ಟಿತ್ತು. ಯಾವ ರೀತಿಯಾಗಿ ತಿರುಗೇಟನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ, ಯಾವ ಹಂತಕ್ಕೆ ಹೋಗ್ಬೋದು ಇದು ಅಂತ? ಎಸ್, ಖಂಡಿತವಾಗ್ಲೂ ಪೃಥ್ವಿ, ಈ ಒಂದು ವಿಚಾರಗಳನ್ನು ನೋಡ್ತಾ ಇದ್ರೆ IAS ಮತ್ತು IPS ನಡುವಿನ ಫೈಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಳಿಗ್ಗೆಯಿಂದಲೂ ಕೂಡ ಅಷ್ಟೇ IPS ಅಧಿಕಾರಿ ರೂಪ್ ಅವರು ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಅದರಲ್ಲೂ ಕೂಡ ಅಷ್ಟೇ ಒಂದಷ್ಟು IAS ಅಧಿಕಾರಿ ರೋಹಿಣಿ ಸಿಂಧೂರಿ ಅವರ ಒಂದು ಫೋಟೋಗಳನ್ನು ಕೂಡ ಅಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಬಿಟ್ಟು ಇವರ ಒಂದು ನಡತೆ ಬಗ್ಗೆ ಕೂಡ ಒಂದು ಪ್ರಶ್ನೆ ಮಾಡುವಂತಹ ರೀತಿಯಲ್ಲಿ ಅವರು ಒಂದಷ್ಟು ಬರಹಗಳನ್ನು ಕೂಡ ಬಡ್ಕೊಂಡಿದ್ರು. ಆದ್ರೆ ಇದ್ರ ಬಗ್ಗೆ ಬೆಳಿಗ್ಗೆಯಿಂದಲೂ ಕೂಡ ರೋಹಿಣಿ ಸಿಂಧೂರಿ ಅವರು ಯಾವುದೇ ರೀತಿಯಂತ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರಲಿಲ್ಲ. ಕೇವಲ ಆ ಒಂದು ಫೋಟೋ ವಿಚಾರ ಅಷ್ಟೇ ಅಲ್ಲದೆ ಅವರು DC ಆಗಿದ್ದಂತ ಸಂದರ್ಭದಲ್ಲಿ ಶಾಸಕರ ಜೊತೆ ಅವರು ಮಾಡ್ಕೊಂಡಂತ ಒಂದು ಸಂಧಾನದ ಕುರಿತಾಗಿ ಕೂಡ ಅಷ್ಟೇ ಅವರು ಒಂದಷ್ಟು ವಿಸ್ತೃತವಾಗಿ ಫೇಸ್ಬುಕ್ ಪೇಜ್ ನಲ್ಲಿ ಬರ್ಕೊಂಡಿದ್ರು. ಇದೆಲ್ಲವನ್ನೂ ಕೂಡ ಅಷ್ಟೇ IPS ಅಧಿಕಾರಿ ಡಿ ರೂಪ್ ಅವರು ಮಾಧ್ಯಮದ ಮುಂದೆ ಕೂಡ ಅಷ್ಟೇ ಹೇಳಿಕೆಯನ್ನ ಕೊಟ್ಟರು. ಇದೆಲ್ಲದಕ್ಕೂ ಕೂಡ ರೋಹಿಣಿ ಸಿಂಧೂರಿ ಉತ್ತರವನ್ನು ಕೊಡಬೇಕು ಅನ್ನುವಂತ ಒಂದು ಆಗ್ರಹವನ್ನು ಕೂಡ ಮಾಡ್ತಾರೆ. ಇದಾದ ಬಳಿಕ ಈಗ ರೋಹಿಣಿ ಸಿಂಧೂರಿ ಅವರು ಮಾಧ್ಯಮಕ್ಕೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಕೊಟ್ಟಿರುವಂತದ್ದು. ಅದರಲ್ಲಿ ಆಕೆ ಬರ್ಕೊಂಡಿರುವಂತದ್ದು ಎಲ್ಲೋ ಒಂದ್ ರೀತಿ ಇವ್ರಿಗೆ ಅಂದ್ರೆ ಇವರ ಕಂಡೀಷನ್ ಸರಿ ಇಲ್ಲ, ಎಲ್ಲೋ ಒಂದ್ ರೀತಿ ಇವರು ಬೇರೆ ಕಡೆ ಹೋಗ್ಬಿಟ್ಟು ಅವ್ರ ತಲೆ ಸರಿ ಇಲ್ಲ ಅನ್ನುವಂತ ರೀತಿಯಲ್ಲಿ ಒಂದು ಉತ್ತರ
ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಅವರು ಸದಾ ಪ್ರಚಾರದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯ ಒಂದು ಬೇರೆಯವರ ಬಗ್ಗೆ ಅಪಪ್ರಚಾರವನ್ನ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಅವ್ರು ಏನು ನನ್ನ ಫೋಟೋಗಳನ್ನ ಬಳಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದರೆ ಅದರ ವಿರುದ್ಧವಾಗಿ ನಾನು ಕಾನೂನಿನ ಕ್ರಮವನ್ನು ಕೂಡ ಅಷ್ಟೇ ಕೈಗೊಳ್ತೀನಿ, ಜೊತೆ ಕಾನೂನು ತಜ್ಞರ ಜೊತೆ ಕೂಡ ಅಷ್ಟೇ ಮಾತುಕತೆಯನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು. ಇದರ ಜೊತೆಗೆ ಏನು 3 ಜನ IPS ಅಧಿಕಾರಿಗಳಿಗೆ ಅವರ ಒಂದು ಖಾಸಗಿ ಫೋಟೋಗಳು ಮತ್ತು ಅವರ ಒಂದು ಪ್ರೈವೇಟ್ ಫೋಟೋಸ್ ಅನ್ನ ಕಳಿಸ್ತಾ ಇದ್ರು ಅಂತ ಏನು ಆರೋಪವನ್ನ IPS ಅಧಿಕಾರಿ ಡಿ ರೂಪ ಮಾಡಿದ್ರು, ಅದಕ್ಕೆ ಪೂರಕವಾದಂತಹ ಒಂದು ಸಾಕ್ಷ್ಯಾಧಾರಗಳನ್ನ ಡಿ ರೂಪ ಅವರು ನೀಡಬೇಕು. ಜೊತೆಗೆ IAS ಅಧಿಕಾರಿಗಳಿಗೆ ಯಾರಿಗೆಲ್ಲ ನಾನು ಫೋಟೋಸ್ ಅನ್ನ ಕಳಿಸಿದೀನಿ ಅನ್ನುವಂಥದ್ದನ್ನು ಕೂಡ ಅವರು ಹೇಳಬೇಕು ಅನ್ನುವಂಥದ್ದನ್ನು ಕೂಡ ಆಗ್ರಹವನ್ನ ಈಗ ರೋಹಿಣಿ ಸಿಂಧೂರಿ ಅವರು ಮಾಡ್ತಿರುವಂತದ್ದು. ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ತನಿಖೆ ಆಗ ಕೂಡ ನಾನು ಸಿದ್ಧವಾಗಿದ್ದೀನಿ, ಏನು ನನ್ನ ಮೇಲೆ ಎಲ್ಲಾ ರೀತಿಯಂತ ಒಂದು ಆರೋಪಗಳನ್ನ ಮಾಡ್ತಿದ್ದ ಆರೋಪಗಳ ಬಗ್ಗೆ ತನಿಖೆ ಕೂಡ ಆಗಲಿ, ಅದಕ್ಕೆ ನಾನು ಸಿದ್ಧವಾಗಿದ್ದೀನಿ ಅನ್ನುವಂತ ಒಂದು ಮಾತನ್ನು ಕೂಡ ಈಗಾಗಲೇ ರೋಹಿಣಿ ಸಿಂಧೂರಿ ಅವರು ಕೂಡ ಅಷ್ಟೇ ಒಂದು ಮಾಧ್ಯಮಗಳಿಗೆ ಪ್ರಕಟಿಸಿರುವಂತಹ ಪತ್ರಿಕಾ ಪ್ರಕಟಣೆಯಲ್ಲಿ ಕೂಡ ಹೇಳಿರುವಂತದ್ದು. ಇದೆಲ್ಲವನ್ನು ನೋಡ್ತಾ ಇದ್ದಂತ ವೇಳೆಯಲ್ಲಿ ಬಹುತೇಕ ಇದು ಇಲ್ಲಿಗೆ ನಿಲ್ಲುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ IAS ಅಧಿಕಾರಿ ಮತ್ತೊಂದು ಕಡೆ IPS ಅಧಿಕಾರಿ ಇಬ್ಬರು ಕೂಡ ಅಷ್ಟೇ ಬೆಳಿಗ್ಗೆಯಿಂದಲೂ ಈ ರೀತಿಯಾಗಿ ಸಾಮಾಜಿಕ ಜಾಲತಾಣದ ಮೂಲಕ ಎಲ್ಲೋ ಒಂದ್ ರೀತಿ ಟಾಕ್ ವಾರ್ ನಡೀತಿದೆ ಅಂತಾನೆ ಹೇಳ್ಬೋದು. ಪೃಥ್ವಿ, ಮಂಜು, ಸಂಧಾನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದೀನಿ, ಅಂದ್ರೆ 19 ಆರೋಪಗಳನ್ನ ಉಲ್ಲೇಖ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು. ಈ ಹಿಂದಿನ ಕೆಲವು ಘಟನಾವಳಿಗಳನ್ನ ಕೂಡ ಉಲ್ಲೇಖ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲವೂ ಕೂಡ ಜಸ್ಟ್ ಒಂದು ನೆಪ, ಇವರಿಬ್ಬರ ನಡುವೆ ಬೇರೆಯದ್ದೇ ಏನೋ ಆಗಿದೆ ಅನ್ನುವ ರೀತಿಯಾದಂತ ಚರ್ಚೆಗಳು ನಡೀತಾ ಇರುವಂತದ್ದು ಹೌದಾ? ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಈ ಒಂದು ಬೆಳವಣಿಗೆ ನೋಡ್ತಾ ಇದ್ದಂತ ವೇಳೆಯಲ್ಲಿ ಸಹಜವಾಗಿ ಅನಿಸಿರುವಂತಹದ್ದು ಇದು ಬೇರೆ ರೀತಿಯಾದಂತ ಏನೋ ನಡೆದಿದೆ ಇವರಿಬ್ಬರ ಒಳಗಡೆ ಅನ್ನುವಂಥದ್ದು ಕೂಡ ಅಷ್ಟೇ ಮೇಲ್ನೋಟಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೂಡಿರುವಂತಹ ಒಂದು ಪ್ರಶ್ನೆ. ಯಾಕಂದ್ರೆ ಇವ್ರು ಹೇಳ್ತಾ ಇರುವಂತಹದ್ದು ಏನಂತಂದ್ರೆ ಇವರು ಒಂದು ಈ ಹಿಂದೆ ಕೂಡ ಅಷ್ಟೇ ಶಾಸಕರ ಜೊತೆ ಸಂಧಾನವನ್ನ ಮಾಡ್ಕೊಂತಾರೆ, ಅದೇ ಶಾಸಕರ ಜೊತೆ ಕಿತ್ತಾಡುವಂತಹ ರೀತಿಯಲ್ಲಿ ಹೊರಗಡೆ ಪ್ರಪಂಚಕ್ಕೆ ತಿಳಿಸ್ಕೊಡ್ತಾರೆ. ಜೊತೆಗೆ ಪ್ರಮುಖವಾಗಿ ಕೋವಿಡ್ ನ ಟೈಮ್ ನಲ್ಲಿ ಕೂಡ ಅಷ್ಟೇ ಜನ ಸಾಯ್ತಾ ಇರ್ತಾರೆ. ಇಂಥ ಟೈಮ್ ನಲ್ಲಿ ಸರ್ಕಾರದ ಹಣದ ಮುಖಾಂತರವಾಗಿ ಇವರು ಒಂದು ರೀತಿಯ ಸ್ವಿಮ್ಮಿಂಗ್ ಪೂಲ್ ಅನ್ನು ಐಷಾರಾಮಿ ಕಟ್ಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಇದರ ಬಗ್ಗೆ ಕೂಡ ಸರ್ಕಾರ ತನಿಖೆಯನ್ನು ಕೂಡ ಮಾಡಿತ್ತು. ಪ್ರಾಥಮಿಕ ತನಿಖೆ ಮುಗಿದ್ರು ಕೂಡ ಅಷ್ಟೇ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅನ್ನುವಂಥದ್ದು ಇದುವರೆಗೂ ಕೂಡ ರೋಹಿಣಿ ಸಿಂಧೂರಿ ಅವರ ಮೇಲೆ ಆಗಿಲ್ಲ. ಅಂದ್ರೆ ಎಲ್ಲೋ ಒಂದ್ ರೀತಿ ಸರ್ಕಾರದಲ್ಲಿರುವಂತಹ ಉನ್ನತ ಮಟ್ಟದ ಅಧಿಕಾರಿಗಳು ಈಕೆ ರಕ್ಷಣೆಗೆ ನಿಂತಿದ್ದಾರೆ ಅನ್ನುವಂತ ಒಂದು ಅನುಮಾನವನ್ನು ಕೂಡ ವ್ಯಕ್ತವಾಗ್ತಿದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಜೊತೆಗೆ ಈಕೆ ಮೇಲೆ ಎಲ್ಲಾ ಆರೋಪಗಳು ಇದ್ರೂ ಕೂಡ ಅಷ್ಟೇ ಯಾವುದೂ ಕೂಡ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು ಸಹಜವಾಗಿ ಮೂಡ್ತಿರುವಂತಹ ಒಂದು ಅನುಮಾನ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಡಿ ರೂಪ ಅವರು ಹೇಳಿದ್ರು. ಇದರ ಜೊತೆಗೆ IAS ಅಧಿಕಾರಿಗಳಿಗೆ ಆಕೆ ಒಂದಷ್ಟು ಫೋಟೋಗಳನ್ನ ಕಳಿಸ್ತಾರೆ, ಸೆಲ್ಫಿಗಳನ್ನ ಕಳಿಸ್ತಾರೆ, ಜೊತೆಗೆ ಆಕೆ ಜಿಮ್ ವರ್ಕೌಟ್ ಮಾಡ್ತಿರುವಂತಹ ಫೋಟೋಗಳನ್ನ ಕಳಿಸ್ತಾರೆ, ಜೊತೆಗೆ ಆಕೆ ಹೇರ್ ಕಟ್ ಮಾಡಿಸಿರುವಂತಹ ಫೋಟೋ ಮತ್ತು ಆಕೆ ಬೆಡ್ ಮೇಲೆ ಮಲಗಿರುವಂತಹ ಒಂದಷ್ಟು ಫೋಟೋಗಳನ್ನು ಕೂಡ ಅಷ್ಟೇ ಕಳಿಸ್ತಾರೆ. ಹಾಗಾದ್ರೆ 3 ಜನ IAS ಅಧಿಕಾರಿಗಳಿಗೆ ಕಳಿಸ್ತಿರುವಂತಹದ್ದು ಅನ್ನೋದನ್ನು ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ. ಆದ್ರೆ IAS ಅಧಿಕಾರಿ ಯಾರು ಅನ್ನುವಂಥದ್ದನ್ನು ಕೂಡ ಆಕೆ ಇದುವರೆಗೂ ಕೂಡ ಅಷ್ಟೇ ಹೇಳಿಲ್ಲ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂತಹ ವೇಳೆಯಲ್ಲಿ ಇದರ ಹಿಂದೆ ಬೇರೆ ರೀತಿಯಂತ ಘಟನೆಗಳು ಇರಬಹುದಾ ಅನ್ನುವಂಥದ್ದು ಸಹಜವಾಗಿ ಮೂಡ್ತಿರುವಂತಹ ಅನುಮಾನ. ಇದರ ಬಗ್ಗೆ ರೋಹಿಣಿ ಸಿಂಧೂರಿ ಅವರು ಕೂಡ ಅಷ್ಟೇ ಈಗ ಒಂದು ಮೆಸೇಜ್ ಕೊಟ್ಟಿರುವಂತದ್ದು. ಅದರಲ್ಲಿ ಅವ್ರು ಹೇಳ್ತಾ ಇರುವಂತಹದ್ದು ಯಾರು IAS ಅಧಿಕಾರಿಗಳು ಯಾರಿಗೆಲ್ಲ ನಾನು ಫೋಟೋಸ್ ಅನ್ನ ಕಳಿಸಿದೆ ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗ್ಲಿ, ಅದಕ್ಕೆ ನನ್ನ ಅಭ್ಯಂತರ ಇಲ್ಲ. ಜೊತೆಗೆ ಡಿ ರೂಪ ಈ ರೀತಿಯಾದಂತಹ ಸುಳ್ಳು ಆರೋಪಗಳನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಅವರು ಒಬ್ಬ IPS ಅಧಿಕಾರಿ, ಅವರು ಕೂಡ ಅಷ್ಟೇ ಸಮಾಜದ ಒಳ್ಳೆ ಹುದ್ದೆಯಲ್ಲಿರುವಂತವ್ರು, ಅವರು ಸಮಾಜದ ಒಳಿತಿಗಾಗಿ ಕೆಲಸ ಮಾಡಬೇಕೆ ಹೊರತು ಈ ರೀತಿಯಾಗಿ ಪರ್ಸನಲಿ ಬೇರೆಯವ್ರನ್ನ ಟಾರ್ಗೆಟ್ ಮಾಡ್ತಿರುವಂತಹ ಉದ್ದೇಶ ಏನು ಅನ್ನೋದು ಕೂಡ ಅಷ್ಟೇ ಗೊತ್ತಿಲ್ಲ. ಜೊತೆಗೆ ಪ್ರಚಾರದ ಹುಚ್ಚಿಗಾಗಿ ಅವ್ರು ಈ ರೀತಿಯಂತ ಒಂದು ಕೆಲಸಗಳನ್ನ ಮಾಡ್ತಿದ್ದಾರೆ. ಜೊತೆಗೆ ನನ್ನ ಫೋಟೋಗಳನ್ನೇನು ಸಾಮಾಜಿಕ ಜಾಲತಾಣದಲ್ಲಿ ಅವ್ರು ಈಗಾಗಲೇ ಹಾಕೊಂಡು ಬೇರೆ ಕೆಟ್ಟದಾಗಿ ಅದನ್ನ ಬಿಂಬಿಸುವಂತ ರೀತಿಯಲ್ಲಿ ಬರ್ಕೊಂಡಿದ್ದಾರೆ. ಇದರ ಮೇಲೆ ಕಾನೂನಿನ ಕ್ರಮವನ್ನ ಕೈಗೊಳ್ತೀನಿ ಅಂತ ಹೇಳ್ತಿದ್ರೆ ಬಹುತೇಕ ನಾಳೆ ಇದಕ್ಕೆ ಕಾನೂನಿನಾತ್ಮಕ ಮಂಜು, ಈಗ ಒಬ್ರು ನಾನು ಬೆಳಗ್ಗೆಯಿಂದನೂ ಕೂಡ ಹೇಳ್ತಾ ಇದ್ದೆ, ಯಾರೋ ಒಬ್ರು ಬೀದಿಲಿ ಹೋಗುವಂತವ್ರು ಈ ರೀತಿಯಾಗಿ ಆರೋಪ ಮಾಡಿದ್ರೆ ಒಂಥರ, ಅಥವಾ ಯಾರೋ ರಾಜಕಾರಣಿಗಳು ಈ ರೀತಿಯಾಗಿ ಆರೋಪವನ್ನ ಮಾಡಿದ್ರೆ ಏನೋ ಇನ್ನೊಂದು ಪಕ್ಷ ಕಾರಣ ಸೋಲ್ಸೋ ಕಾರಣಕ್ಕೋಸ್ಕರ ನೆಗೆಟಿವ್ ಆಗಿ ಇಮೇಜ್ ಬಿಲ್ಡಪ್ ಮಾಡಲಿಕ್ಕೆ ಅಂತ ಹೇಳ್ಬೋದಿತ್ತು. ಆದರೆ ಒಬ್ರು ಅಧಿಕಾರಿ ಇನ್ನೊಬ್ರು ಅಧಿಕಾರಿ ಮೇಲೆ ಆರೋಪವನ್ನು ಮಾಡುವಂತ ಸಂದರ್ಭದಲ್ಲಿ ಯಾವುದೇ ದಾಖಲೆ ಪುರಾವೆಗಳಿಲ್ಲದೆ ಆರೋಪ ಮಾಡೋದು ತುಂಬಾ ಕಷ್ಟ. ಅವ್ರಿಗೆ ಗೊತ್ತಿದೆ ಕಾನೂನಿನ ಮುಖಾಂತರ ಯಾವ್ಯಾವ ರೀತಿಯಾದಂಥ ಒಂದು ಪ್ರಾಬ್ಲಮ್ಸ್ಗಳನ್ನ ಎದುರಿಸಬೇಕಾಗತ್ತೆ ಅಂತ. ಸೊ ಹೀಗಾಗಿ ಎಲ್ಲ ದಾಖಲೆಗಳಲ್ಲಿ ಇಟ್ಕೊಂಡೇ ಮಾಡ್ತಾ ಇದ್ದಾರಾ ಈ ಆರೋಪಗಳನ್ನ ರೂಪ ಅವರು? ಯಾಕೆಂದ್ರೆ ರೂಪ ಅವರು ಹೇಳಿದ್ರು ಮಾಧ್ಯಮದಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡುವಂತ ಸಂದರ್ಭದಲ್ಲಿ ಇದು ಜಸ್ಟ್ ಒಂದು ರೀತಿಯಾದಂಥ ಟ್ರಯಲ್ ಇದ್ದಂತೆ ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು ಅವರು. ಬೇರೆ ಬೇರೆ ರೀತಿಯಾದಂಥ ಫೋಟೋಗಳು ಇದಾವೆ ಇನ್ನುವೇ ಅಂತ.
ಎಸ್ ಖಂಡಿತವಾಗ್ಲೂ ಪೃಥ್ವಿ ನೀವು ಹೇಳ್ದಂಗೆ ಡಿ ರೂಪ್ ಅವರೇನು ನಾರ್ಮಲ್ ಪರ್ಸನ್ ಅಲ್ಲ. ಯಾಕಂದ್ರೆ ಅವರು ಒಬ್ಬ IPS ಅಧಿಕಾರಿ, ಅವ್ರಿಗೂ ಕೂಡ ಅಷ್ಟೇ ಕಾನೂನಿನ ಬಗ್ಗೆ ಅರಿವಿರುವಂತದ್ದು. ಯಾಕಂದ್ರೆ ಕಾನೂನು ಏನು ಅನ್ನೋದು ಗೊತ್ತು, ಯಾವ ಸೆಕ್ಷನ್ ಅಡಿಯಲ್ಲಿ ಏನೆಲ್ಲ ರೀತಿಯಂತ ಕಾನೂನು ಹೇಳುತ್ತೆ ಅಂತ ಪ್ರತಿಯೊಂದು ಕೂಡ ಗೊತ್ತಾಗಿರುವಂತದ್ದು. ಜೊತೆಗೆ IAS ಅಧಿಕಾರಿಯಾಗಿರುವಂತಹ ರೋಹಿಣಿ ಸಿಂಧೂರಿ ಅವ್ರಿಗೂ ಕೂಡ ಅಷ್ಟೇ ಕಾನೂನು ಗೊತ್ತಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಮೂಡ್ತಿರುವಂತಹ ಒಂದು ಪ್ರಶ್ನೆ ಏನಂತಂದ್ರೆ, ಯಾಕೆ ಇವರಿಬ್ಬರ ನಡುವೆ ಈ ಒಂದು ಫೈಟ್ ಆಗ್ತಿದೆ, ಯಾಕೆ ಇವ್ರನ್ನ ಟಾರ್ಗೆಟ್ ಮಾಡ್ತಿದ್ರೆ ಅನ್ನುವಂಥದ್ದು. ಜೊತೆಗೆ ಡಿ ರೂಪ್ ಅವರು ಕೂಡ ಇವತ್ತು ಮೀಡಿಯಾ ಮುಂದೆ ಹೇಳ್ತಾರೆ, ಅವರು ಕೂಡ ಅಷ್ಟೇ ಕೇವಲ ಇದೊಂದು ರೀತಿ ಟ್ರಯಲ್ ಇದ್ದಂಗೆ. ಯಾಕಂದ್ರೆ ನನ್ನ ಬಳಿ ಇನ್ನೂ ಕೂಡ ಅಷ್ಟೇ ಸಾಕಷ್ಟು ಫೋಟೋಗಳಿದೆ. ಈಗೇನ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಫೋಟೋಗಳನ್ನ ಹಾಕಿದೆ, ಇದು ಕೇವಲ ಟ್ರಯಲ್ ಅಷ್ಟೇ. ಇದು ಇನ್ನೂ ನನ್ನ ಬಳಿ ಹಲವು ಫೋಟೋಗಳಿದೆ. ಒಂದು ವೇಳೆ ಏನಾದ್ರೂ ರಾಜ್ಯ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಯಾರಾದ್ರೂ ಒಂದು ತನಿಖಾ ಸಂಸ್ಥೆಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಏನಾದ್ರೂ ಅವಕಾಶ ಮಾಡಿಕೊಟ್ಟಂತ ವೇಳೆ, ಅನುಮತಿ ಕೊಟ್ಟಂತ ವೇಳೆಯಲ್ಲಿ ನಾನು ತನಿಖಾಧಿಕಾರಿಗಳಿಗೆ ಪ್ರತಿಯೊಂದನ್ನು ಕೂಡ ಅಷ್ಟೇ ಕೊಡ್ತೀನಿ. ಈಗಾಗಲೇ ಏನು ಈ ಒಂದು ರೋಹಿಣಿ ಸಿಂಧೂರಿ ಅವರ ಒಂದಷ್ಟು ವಿಚಾರಗಳಿದೆ, ಅದೆಲ್ಲವನ್ನು ಕೂಡ ಅಷ್ಟೇ ಸರ್ಕಾರದ ಗಮನಕ್ಕೂ ತಂದಿದ್ದೀನಿ. ಯಾವ ಇಲಾಖೆಗೆ ಏನೆಲ್ಲ ಇನ್ಫಾರ್ಮೇಶನ್ ಬೇಕು ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದೀನಿ. ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಸಪರೇಟ್ ಆಗಿ ಆಗ್ತಾ ಇದೆ. ಅಧಿಕೃತವಾಗಿ ಏನಾದ್ರೂ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸರ್ಕಾರ ಏನಾದ್ರೂ ಗ್ರೀನ್ ಸಿಗ್ನಲ್ ಕೊಟ್ಟಂತ ವೇಳೆಯಲ್ಲಿ ತನಿಖಾ ಸಂಸ್ಥೆಗಳಿಗೆ ಪ್ರತಿಯೊಂದನ್ನು ಕೂಡ ಕೊಡ್ತೀನಿ. ಕೇವಲ ಈ ಫೋಟೋಗಳಷ್ಟೇ ಅಲ್ಲದೆ ಇನ್ನೂ ಕೂಡ ಅಷ್ಟೇ ಬೇರೆ ಬೇರೆ ರೀತಿಯಂತ ಫೋಟೋಗಳಿದೆ ಮತ್ತು ಬೇರೆ ಬೇರೆ ಯಾರಿಗೆಲ್ಲ ಅವರು ಫೋಟೋಗಳನ್ನ ಕಳಿಸಿದ್ರೆ ಅದೆಲ್ಲವನ್ನೂ ಕೂಡ ನಾನು ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಿದ್ರೆ. ಆದ್ರೆ ಇಲ್ಲಿ ಇವ್ರು ಕೊಡ್ತೀನಿ, ನನ್ನ ಬಳಿ ಸಾಕ್ಷ್ಯಾಧಾರಗಳಿದೆ ಅಂತ ಹೇಳ್ತಿದ್ರೆ. ಈಗ ರೋಹಿಣಿ ಸಿಂಧೂರಿ ಅವರು ಹೇಳ್ತಿರುವಂತಹದ್ದು, ಏನೇ ಸಾಕ್ಷ್ಯಾಧಾರಗಳಿದ್ರು ಕೂಡ ಅಷ್ಟೇ ಅವರು ಹೊರಗಡೆ ಬಿಡ್ಲಿ, ಜೊತೆಗೆ ಯಾವ ಅಧಿಕಾರಿಗಳ ಜೊತೆ ನಾನು ಏನೆಲ್ಲ ಫೋಟೋಸ್ ಕಳಿಸಿದ್ರೆ ಅದನ್ನು ಕೂಡ ಬಿಡ್ಲಿ, ಆ ಅಧಿಕಾರಿಗಳು ಯಾರು ಅನ್ನೋದನ್ನು ಕೂಡ ಹೇಳಿ. ಇದರ ವಿರುದ್ಧವಾಗಿ ನಾನು ಕೂಡ ಅಷ್ಟೇ ಕಾನೂನಿನ ಹೋರಾಟವನ್ನ ಮಾಡ್ತೀನಿ, ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನುವಂತ ಒಂದು ಆಗ್ರಹವನ್ನು ಕೂಡ ನಾನು ಮಾಡ್ತೀನಿ ಅಂತ ಅವರು ಕೂಡ ಹೇಳ್ತಾ ಇರುವಂತದ್ದು. ಈಗ ರಾಜ್ಯ ಸರ್ಕಾರ ಕೆಲವೊಂದು ರೀತಿ ನುಂಗಲಾರದ ತುತ್ತು ಅಂತ ಹೇಳ್ಬೇಕು. ಯಾಕಂದ್ರೆ ಒಂದು ಕಡೆ IAS ಮತ್ತೆ ಒಂದು ಕಡೆ IPS ಅಧಿಕಾರಿ. ಈಗ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಯಾವ ರೀತಿ ಅಂತ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತೆ, ಒಂದ್ ವೇಳೆ ಏನಾದ್ರೂ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಏನಾದ್ರೂ ಕೊಡುತ್ತಾ, ಅಥವಾ ಬೇರೆ ಇವರಿಬ್ಬರನ್ನು ಕೂಡ ಅಷ್ಟೇ ಮುಂದಿನ ದಿನಗಳಲ್ಲಿ ಈ ರೀತಿ ಅಂತ ಒಂದು ಟಾಕ್ ವಾರ್ ಮಾಡೋದನ್ನ ನಿಲ್ಲಿಸುವಂತೆ ಸೂಚನೆಯನ್ನು ಕೊಡುತ್ತಾ ಅನ್ನೋದನ್ನು ಕೂಡ ನೋಡ್ಬೇಕಾಗಿರುತ್ತೆ. ಅಲ್ಲ, ಇಲ್ಲಿ ಟಾಕ್ ವಾರ್ ನಿಲ್ಸುತ್ತೆ ಅಥವಾ ನಿಲ್ಸುವಂತ ಪ್ರಯತ್ನ ಮಾಡುತ್ತೆ ಸರ್ಕಾರ ಅನ್ನೋದಕ್ಕಿಂತ ಸರ್ಕಾರ ನುಣುಚಿಕೊಳ್ಳುತ್ತಾ ಇಲ್ವಾ, ಸರ್ಕಾರ ಸರಿಯಾದ ರೀತಿಯಲ್ಲಿ ಸತ್ಯ ಮಿಥ್ಯ ಯಾವುದನ್ನ ಹೊರಗೆ ತೆಗಿಬೇಕು ಅನ್ನುವಂಥದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತನೂ ಕೂಡ ರೂಪ್ ಅವರು ಆಗ್ರಹಿಸಿರುವಂಥದ್ದು. ಸುಮ್ಮನೆ ಗಾಳಿಲಿ ಗುಂಡೊಡ್ದಿಲ್ಲ, ತನಿಖೆ ಮಾಡಿ ಇದನ್ನ ಏನು ಸತ್ಯಾನುಸತ್ಯತೆ ಹೊರಗೆ ಬರುತ್ತೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರದವರು ಯಾರೋ ಒಂದ್ ಕಡೆ ರಕ್ಷಣೆಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಆ ರಕ್ಷಣೆ ಮಾಡ್ದಲೆ ಸತ್ಯವನ್ನ ಹೊರಗೆ ತನ್ನಿ ಅಂತಾನೆ ಹೇಳ್ತಾ ಇದ್ರು ರೂಪ ಅವರು. ಸೊ ಈಗ ಸರ್ಕಾರದ ಅಂಗಳದಲ್ಲಿದೆ ಚೆಂಡು, IAS ಅಧಿಕಾರಿಗಳ ಅಂದ್ರೆ ಮುಖ್ಯ ಕಾರ್ಯದರ್ಶಿಗಳ ಅಂಗಳದಲ್ಲಿದೆ ಈ ಚೆಂಡು. ತನಿಖೆ ಮಾಡಿಸ್ತಾರಾ ಅಥವಾ ಸೈಲೆಂಟ್ ಆಗ್ತಾರಾ ಅನ್ನೋದೇ ಕುತೂಹಲ. ಎಸ್ ಖಂಡಿತವಾಗ್ಲೂ ಪೃಥ್ವಿ ಹೀಗೆ ಮೂಡ್ತಿರುವಂತ ಒಂದು ಅನುಮಾನ ಅಂದ್ರೆ ಅದೇ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಹೇಳ್ತಿರುವಂತದ್ದು ಡಿ ರೂಪ್ ಅವರು ಆಗ್ರಹ ಮಾಡ್ತಿರುವಂತದ್ದು ಇನ್ವೆಸ್ಟಿಗೇಷನ್ ಮಾಡಿಸಿ ಅಂತ. ಕೇವಲ ಇದೊಂದಷ್ಟೇ ಅಲ್ಲದೆ, ಯಾಕಂದ್ರೆ ಈಗ ಫೋಟೋ ವಿಚಾರ ಅಷ್ಟೇ ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇಲ್ಲ. ಹಿಂದೆಯೂ ಕೂಡ ಅಷ್ಟೇ ಅವರು ಎಲ್ಲೆಲ್ಲಿ ಕೆಲಸವನ್ನ ಮಾಡಿದ್ರು, ಅವ್ರು ಏನೆಲ್ಲ ರೀತಿಯಂತ ಒಂದು ಕೆಲಸಗಳನ್ನ ಮಾಡಿದ್ರು, ಮತ್ತು ಅವರ ಮೇಲೆ ಏನೆಲ್ಲ ಆರೋಪಗಳಿತ್ತು, ಆ ಒಂದು ಆರೋಪಗಳಿಗೆ ಪೂರಕವಾಗುವಂತ ಒಂದು ಅಂದ್ರೆ ಆರೋಪಗಳಿಗೆ ತಕ್ಕಂತ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡಿಸಿ. ಯಾಕಂದ್ರೆ ಅವರು ಈ ಹಿಂದೆಯೂ ಕೂಡ ಅಷ್ಟೇ ಅವರು ಮಾಡ್ತಿರುವಂತ ಒಂದಷ್ಟು ಆರೋಪಗಳು ಮತ್ತು ಅವ್ರ ಮೇಲೆ ಇದ್ದಂತ ಒಂದಷ್ಟು ಆರೋಪಗಳು ಎಲ್ಲವೂ ಕೂಡ ಅಷ್ಟೇ ಗೊತ್ತಾಗಿರುವಂತದ್ದು. ಅದರ ಬಗ್ಗೆ ಎಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಯಾಕೆ ಆಗ್ತಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಅವರು ಸಾರಾ ಮಹೇಶ್ ಜೊತೆ ಆಗ್ತಿರುವಂತ ಒಂದು ಟಾಕ್ ಫೈಟ್ ಏನಿತ್ತು ಅದು ಕೂಡ ಅಷ್ಟೇ ಎಲ್ಲರ ಗಮನಕ್ಕೂ ಕೂಡ ಬಂದಿತ್ತು. ಆ ಒಂದು ಸಂದರ್ಭದಲ್ಲಿ ಅದೇ ಸಾರಾ ಮಹೇಶ್ ಜೊತೆ ಹೋಗ್ಬಿಟ್ಟು ಇವರು ಸಂಧಾನವನ್ನ ಮಾಡ್ಕೊಂತಾರೆ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸಮಂಜಸ? ಓರ್ವ IAS ಅಧಿಕಾರಿ ಆಗ್ಬಿಟ್ಟು ಶಾಸಕರ ಬಳಿ ಹೋಗ್ಬಿಟ್ಟು ಸಂಧಾನ ಮಾಡ್ಕೊಂತಾರೆ ಅಂದ್ರೆ ಎಲ್ಲೋ ಒಂದ್ ರೀತಿ ಭ್ರಷ್ಟಾಚಾರದ ಕೂಪ ಇದಿರಬಹುದಾ ಅನ್ನುವಂತ ಒಂದು ಸಂಶಯ ಕೂಡ ನನಗಿದೆ ಅನ್ನುವಂಥದ್ದನ್ನು ಕೂಡ ಆರೋಪ ಮಾಡಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಅವರ ಒಂದು ನಡತೆಯ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆ ಮಾಡಿರುವಂತಹದ್ದು. ಜೊತೆಗೆ ಅವ್ರು ಏನೆಲ್ಲ ಒಂದು ಫೋಟೋಸ್ ಆಗಿರ್ಬೋದು, ಸೆಲ್ಫೀಸ್ ಆಗಿರ್ಬೋದು, ಈ ರೀತಿಯಂತ ಫೋಟೋಗಳನ್ನ ಯಾರ್ಯಾರಿಗೆಲ್ಲ ಕಳಿಸ್ತಾ ಇದ್ರು, ಅವ್ರಿಗೂ ಮತ್ತು ಅವ್ರಿಗಿರುವಂತ ಒಂದು ಸಂಬಂಧ ಏನು ಅನ್ನೋದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಮಾಡಿಸಿ ಅನ್ನುವಂತ ಒಂದು ಆರೋಪವನ್ನ ಮಾಡ್ತಿದ್ದಾರೆ. ಈ ಕಡೆನು ರೋಹಿಣಿ ಸಿಂಧೂರಿ ಅನ್ನೋ ಆರೋಪಕ್ಕೆ ಅವರು ಕೂಡ ತಿರುಗೇಟ್ ಕೊಟ್ಟಿರುವಂತಹದ್ದು. ಇನ್ವೆಸ್ಟಿಗೇಷನ್ ನಾನು ಕೂಡ ಸಹಕಾರವನ್ನ ಮಾಡ್ತೀನಿ, ಸರ್ಕಾರ ಮಧ್ಯಪ್ರವೇಶ ಮಾಡಿ ಇನ್ವೆಸ್ಟಿಗೇಷನ್ ಕೊಟ್ಟಂತ ವೇಳೆಯಲ್ಲಿ ಇನ್ವೆಸ್ಟಿಗೇಷನ್ ಆಗ್ಲಿ, ಇಲ್ಲಿ ಯಾರು ತಪ್ಪಿದೆ ಅವ್ರ ಮೇಲೆ ಶಿಕ್ಷೆ ಆಗ್ಲಿ ಅನ್ನುವಂತ ಒಂದು ಮಾತನ್ನು ಕೂಡ ಅವ್ರು ಹೇಳ್ತಿದ್ರೆ. ಈಗ ಸರ್ಕಾರ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗಿರುತ್ತೆ ಪೃಥ್ವಿ.